ನಮ್ಮ ವೆಂಕಟೇಶ್ವರು. ಈಗ ಜನರ ಅಭಿಪ್ರಾಯ ಏನಪ್ಪ ಅಂದ್ರೆ ದೊಡ್ಡ ಸಮಾಜ, 2 ವರ್ಷಗಳ ಕಾಲ ಸರ್ಕಾರ ಏನು ಸ್ಪಂದನೆ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಅಂತೈತಿ. ರಾಜ್ಯದ ಮುಖ್ಯಮಂತ್ರಿಗಳೇ ಬರಬೇಕೆನ್ನುವಂಥದ್ದು ಆಗ್ರಹ ಜನರದ ಭಾವನೆ ಇದೆ. ಹಾಗಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಮಂತ್ರಿಗಳು ಮಾಡಬೇಕು ಅಂತೇಳಿ ಮೂಲಕ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ದೊಡ್ಡ ಸಮಾಜ, ಈ ಸಮಾಜದ ಹೋರಾಟವನ್ನು ಹಿಂದೆ ಬೊಮ್ಮಾಯಿಯವರಿದ್ದಂಥ ಸಂದರ್ಭದಲ್ಲಿ ಅವ್ರು ಬಂದು ನಮ್ಮ ಭಾವನೆ ಅರ್ಥ ಮಾಡ್ಕೊಂಡು ನಾವು ಇದ್ದಲ್ಲೇ ಬಂದು ಸಮಾಜ ಸ್ಪಂದಿಸ್ತಾ ಇದ್ರು. ಆದರೆ ಮುಖ್ಯಮಂತ್ರಿಗಳ ಕಳೆದ 2 ವರ್ಷಗಳ ಆ ನಿರ್ಲಕ್ಷ್ಯ ಭಾವನೆ ನೋಡಿದಾಗ ನಮ್ಮ ಮನಸ್ಸಿಗೆ ಭಾಳ ನೋವಾಗ್ತಾ ಇದೆ. ನಿನ್ನೆಯ ಅಧಿವೇಶನದಲ್ಲಿ ಬಹುತೇಕ ವಿಧಾನಸೌಧ ಹುಟ್ಟಿದ ಮೇಲೆ ಅಧಿವೇಶನ ಶುರು ಆದಮೇಲೆ ಯಾವುದೇ ಸಮುದಾಯದ ಹೋರಾಟವನ್ನು ಹತ್ತಿಕ್ಕುವಂಥ ತೀರ್ಮಾನವನ್ನು ಯಾರು ಕೈಗೊಂಡಿದ್ದಿಲ್ಲ. ದೂರ ಅಂತಂದರೆ ಅಧಿವೇಶನದಲ್ಲಿ ಒಂದು ಸಮುದಾಯದ ಪ್ರತಿಭಟನೆ ಮಾಡಲಿಕ್ಕೆ ಚರ್ಚೆ ಮಾಡುವಷ್ಟು ಮಟ್ಟಿಗೆ ಸರ್ಕಾರ ನಮಗೆ ಮುಜುಗರ ಮಾಡಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ಎನ್ನುವಂಥ ಮಾತನಾಡಲಿಕ್ಕೆ ಇಚ್ಛೆಪಡ್ತೇನೆ. ಆದರೂ ಸಹ ನಮ್ಮ ಎಲ್ಲ ನಾಯಕರು ಒಂದೇ ತಾಯಿ ಮಕ್ಕಳಂತೆ ಹೋರಾಟ ಮಾಡಿದ ಪರಿಣಾಮ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇಷ್ಟೊಂದು ಸತಾಯಿಸಬಾರ್ದಾಗಿತ್ತು. ನಾವೆಲ್ಲರೂ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಪಂಚಮಸಾಲಿ ಸಮಾಜ ದೊಡ್ಡ ಸಂಬಂಧ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾಶ್ಚಾತ್ಯ ರಾಷ್ಟ್ರದಲ್ಲೂ ಇಡೀ ಜಗತ್ತಿನ ಭಾಳ ದೊಡ್ಡ ಜ್ಞಾನಿಯಾಗಿದ್ದರು. ಆದರೆ ಯಾವೊಬ್ಬ ಸರ್ಕಾರವೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೌಕರಿ ಕೊಡಲಿಲ್ಲ. ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೊಂದುಕೊಂಡು ಮುಂಬೈನ ಲಾ ಯೂನಿವರ್ಸಿಟಿಯ ಪ್ರಾಧ್ಯಾಪಕ ಹುದ್ದೆಗೆ ಅರ್ಜಿ ಹಾಕಿದ್ರು ಅವರು. ಆ ಸಂದರ್ಭದಲ್ಲಿ ಅವತ್ತಿನ ಶಿಕ್ಷಣ ಸಚಿವರು ಯಾರಾಗಿದ್ರಪ್ಪ ಅಂದರೆ, ಅವತ್ತಿನ ಕಾನೂನು ಮಂತ್ರಿ ಯಾರಾಗಿದ್ರಪ್ಪ ಅಂತಂದರೆ, ಇವತ್ತೇ ನೀವು ಅಹಿಂದ ಅಂತ ಹೇಳ್ತಿದ್ರಲ್ಲ, ಅಹಿಂದವನ್ನು ಮೊದಲು ಹುಟ್ಟಾಕಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಧೀಮಂತ ನಾಯಕ ಸರ್ ಸಿದ್ದಪ್ಪ ಕಂಬಳಿ ಅವರು. ಅವರು ನಮ್ಮ ಸಮುದಾಯದವರು. ಕಾನೂನು ಸಚಿವರು ಇರ್ತಾರೆ, ಶಿಕ್ಷಣ ಸಚಿವರು ಇರ್ತಾರೆ. ಅಂಬೇಡ್ಕರ್ ದೂರ ನಿಂತಿರ್ತಾರೆ ಕೈಯ ಫೈಲ್ ಹಿಡ್ಕೊಂಡು. ದೂರಿಂದ ನೋಡಿದಂಥ ಸಿದ್ದಪ್ಪ ಕಂಬಳಿ ದೂರ ನಿಂತಿರ್ತಕ್ಕಂಥ ಅಂಬೇಡ್ಕರ್ ಅಲ್ಲ ಅಂತ. ಹೌದ್ರಿ, ಎದಕ್ಕೆ ಬಂದಾರೆ? ಇಂಟ್ರ್ಯೂ ಬಂದಾರ ಅಂತೇಳಿ. ದೊಡ್ಡ ಜ್ಞಾನಿ, ಗಾಯಕರು ಮಹಾರಾಜ್ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಅಂತನಾಗ ದೂರ ಇಳಿಸಿಲ್ಲ. ಇಲ್ಲರಿ, ಅವರು ದಲಿತ ವರ್ಗದವರು, ಅದಕ್ಕೆ ದೂರ ಇಳಿಸಿವಿ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಫಸ್ಟ್ ಅವರೇ ಒಳಗೆ ಬರೋಕ್ಕೆ ಹೇಳ್ರಿ ಅಂತೇಳಿ. ಒಳ ಬಂದು ಕೂಡ ಅಂಬೇಡ್ಕರ್ಜಿ ಅವರೇ, ನಾನು ಸ್ನಾನಕ್ಕೆ ಹೋಗ್ಬರ್ತೀನಿ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ಮುಂದೆ ತೀರ್ಮಾನ ಮಾಡ್ತೀನಿ. ಸಿದ್ದಪ್ಪ ಕಂಬಳಿ ಅವರು ಸ್ನಾನ ಮಾಡ್ಕೊಂಡು ಬರೋದ್ರೊಳಗಾಗಿನೇ ಅಂಬೇಡ್ಕರ್ ಸಿದ್ದಪ್ಪ ಕಂಬಳಿ ಅವರ ಶಿಕ್ಷಣ ಸಚಿವರ ಉತ್ತರ ಕೊಡ್ತಾರೆ. ಕೊಟ್ಟ ಮೇಲೆ ಸಿದ್ದಪ್ಪ ಕಂಬಳಿ ಎಂಥ ಆದೇಶ ಮಾಡ್ತಾರಂದರೆ, ಅಂಬೇಡ್ಕರ್ ಅವರೇ, ನೀವು ಬಂದಿದ್ದು ಒಂದು ಕಾಲೇಜಿನ ಪ್ರಾಧ್ಯಾಪಕ ಹುದ್ದೆಗೆ ಅರ್ಜಿ ಹಾಕಿರಿ. ನಿಮ್ಮ ಜ್ಞಾನವನ್ನು ಕಂಡು ಮುಂಬೈ ಲಾ ಕಾಲೇಜ್ ಪ್ರಿನ್ಸಿಪಲ್ ಆಗಲಿ ಅಂತೇಳಿ ಅಂಬೇಡ್ಕರ್ ಅವರಿಗೆ ಹುದ್ದೆ ಕೊಟ್ಟಂಥ ಸಮಾಜ ಪಂಚಮಸಾಲಿ ಸಮಾಜ. ಇವತ್ತು ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈ ಕರ್ನಾಟಕದಲ್ಲಿ ಮೀಸಲಾತಿ ಹೋರಾಟ ಎಲ್ಲ ಸಮುದಾಯದ ಮಾಡಿದ್ದಾರೆ. ಆದರೆ ಎಲ್ಲ ಸಮುದಾಯದವರು ಒಬ್ಬರು ಸಹ ಅಂಬೇಡ್ಕರ್ ಫೋಟೋನ ಹಾಕಿಲ್ಲ. ಆದರೆ ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಹೊಲವನ್ನು ಉಳುವಂತಹ ಪಂಚಮಸಾಲಿ ಮಲೆಗೌಡರು, ಗೌಡಲಿಂಗಾಯತ್, ದೀಕ್ಷಲಿಂಗಾಯತರು ಯಾವಾಗ ನಮ್ಮ ಮೀಸಲಾತಿ ಹೋರಾಟ ಶುರುವಾಯಿತು ಅಲ್ಲಿಂದ ಇಲ್ಲಿವರೆಗೂ ಆ ಮೀಸಲಾತಿಯನ್ನು ಹೊರವಾಗಿ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಮಾಡಿ ನಾವು ಗೌರವ ಸಲ್ಲಿಸಕತ್ತೀವಿ. ಹಾಗಾಗಿ ನಾವೆಲ್ಲರೂ ಸಾಮಾಜಿಕ ನ್ಯಾಯದ ಪರವಾಗಿದ್ದೀವಿ. ನಾವು ಕೇಳುವಂಥದ್ದು ಯಾವುದೋ ದಲಿತರ ಮೀಸಲಾತಿಯನ್ನು, ಹಿಂದೂ ಜೊತೆಗಳ ಮೀಸಲಾತಿಯನ್ನು ಕಸಿದು ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಅನ್ನುವಂಥ ಒಂದು ರೊಟ್ಟಿ ಒಳಗೆ ಇಡೀ ರೊಟ್ಟಿ ಕೊಟ್ಟಂತ ಪಂಚಮಸಾಲಿಗಳು ಕೇಳ್ತಾ ಇಲ್ಲ. ಈ ಸ್ವತಂತ್ರ ಹೋರಾಟಕ್ಕೆ ದುಡಿದಂಥ ಪಂಚಮಸಾಲಿಗಳು, ಉತ್ತಿ ಬಿತ್ತಿ ಬೆಳೆದ ಅನ್ನ ಕೊಟ್ಟವರು ಪಂಚಮಸಾಲಿಗಳು, ಚೆನ್ನಮ್ಮನಂತ, ಬೆಳವಡಿ ಮಲ್ಲಮ್ಮನಂತ, ಕಳೆದ ಚೆನ್ನಮ್ಮನಂತ ಸ್ವತಂತ್ರ ಹೋರಾಟಗಾರ್ತಿಯರು ಕೊಟ್ಟಂಥವ್ರು ಪಂಚಮಸಾಲಿಗಳು. ಇಂಥ ದೊಡ್ಡ ಸಮಾಜ ಇದುವರೆಗೂ ಸರ್ಕಾರ ಏನೂ ಕೇಳಿಲ್ಲ. ನಮ್ಮ ಜೊತೆ ಇರ್ತಕ್ಕಂಥ ಅನೇಕ ಲಿಂಗಾಯತ ನಮ್ಮ ಸೋದರ ಸಮಾಜ ಎಲ್ಲರೂ ಕೇಳಿದರು. ಈ ಸಮಾಜ ಏನೂ ಕೇಳಿಲ್ಲ. ನಾವಾಗಿರಲಿ, ಮಲೆಗೌಡರಾಗಿರಲಿ, ಗೌಡ ಲಿಂಗಾಯತರಾಗಿರಲಿ, ದೀಕ್ಷಾ ಲಿಂಗಾಯತ, ಚತುರ್ಥ ಲಿಂಗಾಯತ ಏನೂ ಕೇಳಿಲ್ಲ. ನಾವೇನು ಕೇಳಕತ್ತೇವೆ? ನಿಮ್ಮ ಸರ್ಕಾರದ ಭೂಮಿ ಕೇಳ್ತಾ ಇಲ್ಲ, ನಿಮ್ಮ ಸರ್ಕಾರದ ಮುಖ್ಯಮಂತ್ರಿ ಸ್ಥಾನ ಕೇಳ್ತಾ ಇಲ್ಲ, ಸರ್ಕಾರದ ಹಣ ಕೇಳ್ತಾ ಇಲ್ಲ, ಒಂದು ಭೂಮಿಯಲ್ಲ, ತುಂಡು ಭೂಮಿಯಲ್ಲ, ನಿಮ್ಮ ಖಜಾನೆಯಲ್ಲ, ಈ ಭೂಗೋಳವನ್ನು ಏನು ಕೇಳಕತ್ತೇವೆ? ಕೇವಲ ಅಂಬೇಡ್ಕರ್ ಕೊಟ್ಟಂತಹ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಮ್ಮ ಪ್ರತಿಭಾನ್ವಿತ ಮಕ್ಕಳಿಗೆ ಮೀಸಲಾತಿರುವಂಥ ಒಂದು ತುಣುಕು ರೊಟ್ಟಿಯನ್ನು ಮಾತ್ರ ಕೇಳಕತ್ತೀವಿ ಹೊರತು ಇಡೀ ರೊಟ್ಟಿಯನ್ನು ಕೇಳ್ತಾ ಇಲ್ಲ. ಇಂಥ ದೊಡ್ಡ ಹೋರಾಟ, 4 ವರ್ಷಗಳ ಹೋರಾಟ. ಈ ಹೋರಾಟಕ್ಕೆ ಇಂದಿನ ಬಸವರಾಜ ಬೊಮ್ಮಾಯಿ ನಮ್ಮ ಹೋರಾಟಕ್ಕೆ ಮಣಿದು ಅದೇ 20 ಲಕ್ಷ ಜನ ಕೂಡಿದ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಕೊನೆಗಳಿಗೆ ಬಸವರಾಜ ಬೊಮ್ಮಾಯಿಯವರು 2D ಅಂತ ಹೊಸ ಮೀಸಲಾತಿಯನ್ನು ಕೊಟ್ಟರು. ನಾವು ವಿರೋಧ ಮಾಡೋಕ್ಕೆ ಹೋಗಲಿಲ್ಲ. ಆ ಸಂದರ್ಭದಲ್ಲಿ ನಾವು ಕೇಳಿದ್ದು 2A ಕೇಳಿದ್ದೀವಿ. ಆದರೆ 2A ಒಳಗಿರ್ತಕ್ಕಂಥ ಸಮುದಾಯಗಳು ಅನ್ಯಾಯ ಆಗಬಾರ್ದು ಅಂತೇಳಿ ಎಲ್ಲ ಲಿಂಗಾಯತನ ಒಳಗೊಂಡು ಹೊಸ ಪ್ರವರ್ಗ ಸೃಷ್ಟಿ ಮಾಡಿಕೊಟ್ರು. ಅವರು ಕೊಟ್ಟರು. ಒಂದು 3 ತಿಂಗಳು ಮುಂಚೆ ಕೊಟ್ಟಿದ್ರೆ ಅವ್ರದ್ದು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ, ನಿಮ್ದು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಹಾಗಾಗಿ ನಾನು 3 ತಿಂಗಳು ಸತ್ಯರ ಕುಂತಾಗ
ಕೊಡುವಂಥ ಮೀಸಲಾತಿ ಘೋಷಣೆ ತಡವಾದ ಕಾರಣಕ್ಕೆ ನಮ್ಮ ಜನ ಏನು ಮಾಡಿದ್ರು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ತಿಳ್ಕೊಂಡು ಇವರಾದ ನ್ಯಾಯ ಕೊಡಲಿ ಅಂತೇಳಿ ಬಹುತೇಕ ಫಸ್ಟ್ ಟೈಮ್ ಪಂಚಮಸಾಲಿಗಳು ಇವತ್ತು ನಮ್ಮ ಸತ್ಯಾಗ್ರಹ ನೊಂದುಕೊಂಡು ನಿಮಗೆ ಆಶೀರ್ವಾದ ಮಾಡಿದ್ರು. ಆದರೆ ಸರ್ಕಾರಕ್ಕೆ ಬಂದ ಮೇಲೆ ನಾವೆಲ್ಲರೂ ಮನವಿ ಮಾಡೋಕ್ಕೆ ಹೋದ ಮುಖ್ಯಮಂತ್ರಿ ಬಳಸಿ ಎ ಬಿ ಪಾಟೀಲ್ ಅಧ್ಯಕ್ಷತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವಿಜಯಾನಂದ ಅವರು, ವಿನಯ್ ಅವರು ಎಲ್ಲರೂ ಕೂಡಿ ಅವರೇನು ತಿಳ್ಕೊಂಡು ಮುಖ್ಯಮಂತ್ರಿಗಳು ಸ್ವಾಮೀಜಿ ನಮ್ಮ ನಾವು ಮುಖ್ಯ ಸಿದ್ದರಾಮಯ್ಯ ಭಾಳ ಆತ್ಮೀಯರು. ನಾನು ಮುಂಚಿಂದ ಅವರ ಅಹಿಂದ ಹೋರಾಟಕ್ಕೆ ಬೆಂಬಲ ಕೊಟ್ಟಂಥವ್ರು, ತಾತ್ವಿಕ ನಾವೆಲ್ಲ ಒಂದೇ. ಬಟ್ ಸಮಾಜ ವಿಚಾರ ಬಂದಾಗ, ಹೋರಾಟದ ಮುಂಚೆ ಬಂದಾಗ ನಾನೊಬ್ಬ ಹೋರಾಟದ ಸ್ವಾಮೀಜಿಯಾಗಿ ಅವ್ರ ಮುಖ್ಯಮಂತ್ರಿಗೆ ನನಗೆ ಮೀಸಲಾತಿ ಕೊಡಬೇಕು. ನಾನು ಹೋರಾಟಗಾರನಿಗೆ ನಾನು ಮೀಸಲಾತಿ ಕೇಳುವಂಥ ವ್ಯಕ್ತಿಯಾಗಿ ಮುಖ್ಯಮಂತ್ರಿ ಜೊತೆ ಇವತ್ತು ನಿರಂತರವಾದ ಹೋರಾಟವನ್ನು ನಾವು ಮಾಡ್ತಿದ್ದೀನಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇಲ್ಲ, ಒಂದು ತಿಂಗಳು ಬಿಟ್ಟು ಮೀಟಿಂಗ್ ಕರ್ತೀನಿ ಸ್ವಾಮೀಜಿಗಳು, ಮೀಟಿಂಗ್ ಕರಲೇ ಇಲ್ಲ. ಕೊನೆ ಗಳಿಗೆಯಲ್ಲಿ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಮತ್ತೆ ನಮ್ಮ ಮುತ್ತಿಗೆ ಆಗ್ತಾ ಅಂದರೆ ಸಿ ಎಂ ಅವರು ನಮ್ಮನ್ನೆಲ್ಲ ಕರೆದು ಇಲ್ಲ ಒಂದು ವಾರ ಬಿಟ್ಟು ಮೀಟಿಂಗ್ ಕರ್ತೀನಿ ಸ್ವಾಮೀಜಿ ಅಂದ್ರೆ ಆಯ್ತು ರೀ ಮುಖ್ಯಮಂತ್ರಿಗಳಂದ್ರೆ ಅವಗೂ ಕರಲಿಲ್ಲ. ಕೊನೆ ನಮ್ಮ ಶಾಸಕರ ಮನೆಗೆ ಹೋಗಿ ಇಲ್ಲ ನೀವು ಮಾತಾಡ್ರಪ್ಪ ಅಂತಂದು ಇವರು ನಮ್ಮ ಶಾಸಕರುಗಳು ಮಾತಾಡ್ತೀವಂದ್ರು ಸ್ಪೀಕರ್ ಅವ್ರಿಗೆ ಅವಕಾಶ ಕೊಡಲಿಲ್ಲ. ಕೊನೆ ನಾನೇನು ಮಾಡಿದೆ, ಸಿ ಎಂ ಅವರಿಗೆ ಅಡ್ವೊಕೇಟ್ ಕಂಡ್ರೆ ಭಾಳ ಪ್ರೀತಿ, ಅಡ್ವೊಕೇಟ್ ಸಮಾವೇಶನ ಮೈಸೂರು ಮಾಡ್ಯಾರ, ಹಾಗಾಗಿ ಅವ್ರ ಮನವೊಲಿಸೋ ಪ್ರಯತ್ನ ಮಾಡಿರಿ ಸ್ವಾಮೀಜಿ ಅಂತೇಳಿ ಇಲ್ಲೇ ನಮ್ಮ ಕ್ಯೂಡ್ ಸಣ್ಣರು ವಕೀಲರಿದ್ದಾರೆ, ಬೆಳಗಾವಿ ಜಿಲ್ಲಾ ವಕೀಲ ಸಂಘ, ಅವ್ರನ್ನ ಸಲಹೆ ಕೊಟ್ಟರು. ಹಾಗಾಗಿ ವಕೀಲರ ಮೂಲಕವಾಗಿ ಒಂದು ಪ್ರಯತ್ನ ಮಾಡಂತೇಳಿ ಭಾಳ ದೊಡ್ಡ ಸಮಾವೇಶನ ವಕೀಲರು ಮಾಡಿದಾಗ ಆಗ ಮುಖ್ಯಮಂತ್ರಿಗಳು ವಕೀಲರು ಒತ್ತಾಯ ಮಾಡಕತ್ತಾರಂತ ಅವ್ರ ಮಾತಿಗೆ ಹೋಗೊಟ್ಟು ನಮ್ಮನ್ನು ಮಾತುಕತೆ ಕರೆದು ಮಾದೇವಪ್ಪವ್ರು ಇಲ್ಲೇ ಇದ್ದಾರೆ, ವೆಂಕಟೇಶ್ ಅವರು ಇಲ್ಲೇ ಇದ್ದಾರೆ, ಸುಧಾಕರ್ ಇಲ್ಲೇ ಇದ್ದಾರೆ. ನಾವೆಲ್ಲರೂ ಕೂಡಿ ಸುಮಾರು 1000ಕ್ಕಿಂತ ಹೆಚ್ಚು ವಕೀಲರು, ನಮ್ಮೆಲ್ಲ ಶಾಸಕರು, ಬಸವನಗೌಡರಿದ್ದರು, ಆಮೇಲೆ ನಮ್ಮ ವಿನಯ್ ಕುಲಕರ್ಣಿ ಅವರಿದ್ದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ರು, ಅಶೋಕ್ ಎಲ್ಲರೂ ಎಲ್ಲ ಪಾರ್ಟಿ, ವೀರಣ್ಣ ಕಡಾಡಿ ಅವರು ಇದ್ದರು. ನಾವು 2 ತಾಸು ಮುಖ್ಯಮಂತ್ರಿ ನನಗೆ ಭಾಳ ಸಂತೋಷ ಆಗಿದ್ದೇನಪ್ಪ ಅಂದರೆ ಹಿಂದೆ ಜಗದೀಶ್ ಶೆಟ್ಟರು, ಯಡಿಯೂರಪ್ಪ, ಬೊಮ್ಮಾಯಿ ಇಷ್ಟು ಟೈಮ್ ಕೊಟ್ಟಿದ್ದಿಲ್ಲ, 2 ತಾಸು ಡಿಸ್ಕಷನ್ ಕೊಟ್ಟರು. ತುಂಬ ಚೆನ್ನಾಗಿ ವಕೀಲರು ಮಾತಾಡಿದ್ರು. ನಾವೇನು ಹೇಳಿದ್ವಿ, ನಿಮಗಿರುವಂಥ ಪದನಿಮಿತ್ತ ಅಧಿಕಾರವನ್ನು ಬಳಸಿ ನಮಗೆ ಮೀಸಲಾತಿ ಒಳಗೆ ಸೇರಿಸ್ರಿ. ನಿಮಗೆ 2A ಒಳಗೆ ಸೇರಿಸ್ಲಿಕ್ಕೆ ತೊಂದರೆ ಆಗದಾದ್ರೆ ಕೊನೆ ಪಕ್ಷ ಹಿಂದಿನ ಸರ್ಕಾರ ಏನು 2D ಕೊಟ್ಟಿದೆ, ನಾನು ಒಂದು ಸತ್ಯ ಮಾತು ಹೇಳ್ತೀನಿ, 2D ಅನ್ನುವಂಥ ಮೀಸಲಾತಿ ಸುಪ್ರೀಂ ಕೋರ್ಟ್ ಇಲ್ಲ, ಅದು ಸ್ಟೇ ಸಿಕ್ಕಿಲ್ಲ. ಹಿಂದಿನ ಸರ್ಕಾರ ಏನು ಹೇಳಿದಪ್ಪ ಅಂದರೆ ಎಲೆಕ್ಷನ್ ಇದೆ, ಮುಂದಿನ ವಿಚಾರಣೆವರೆಗೂ ನಾವು ಇಂಪ್ಲಿಮೆಂಟ್ ಅಂತ ಬರ್ಕೊಟ್ಟಿರೋ ಹೊರತು ನಿನ್ನ ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ತಪ್ಪು ಮಾಹಿತಿ ಕೊಟ್ಟಿದೆ. ಸುಪ್ರೀಂ ಕೋರ್ಟು ಸ್ಟೇ ಸಿಕ್ಕಿಲ್ಲ, ಆದೇಶ ಕೊಟ್ಟಿಲ್ಲ. ಸರ್ಕಾರ ಬಂದ ಮೇಲೆ ಆ 2D ಮೀಸಲಾತಿ ಇರ್ತಕ್ಕಂಥ ಅಂಡರ್ಟೇಕನ್ ವಾಪಸ್ ಪಡ್ಕೊಂಡು ಅಡ್ವೊಕೇಟ್ ಜನರಲ್ ಮುಖಾಂತರವಾಗಿ ಹಿರಿಂಗ್ ಮಾಡಿಬಿಟ್ರೆ ಆ 2D ಮೀಸಲಾತಿ ಒಳಗೆ 7% ಆಗಿ ನಮ್ಮ ಮಕ್ಕಳು ಎಷ್ಟೋ ಉದ್ಧಾರ ಆಗ್ತಿದ್ರು, ಅದನ್ನೂ ಮಾಡಲಿಲ್ಲ. ಅದನ್ನು ಮುಖ್ಯಮಂತ್ರಿ ಪರಿಪರಿ ಮನವಿ ಮಾಡ್ಕೊಂಡ್ರಿ. ಕೊನೆಗೆ ಏನಂದ್ರೆ ನಮ್ಮರೆಲ್ಲ ಬಸವನಗೌಡರಿದ್ರು, ಹಿರಣ್ಣರಿದ್ರು, ವಿನಯ್ ಇದ್ರು, ಆಯ್ತು ರೀ ನೀತಿ ಸಮಿತಿ ಹೇಳ್ತಿಲ್ಲ, ಒಂದು ಟೈಮರ್ ಕೊಡ್ರಿ, ಇಷ್ಟು ದಿನದೊಳಗೆ ಏನಾದ್ರು ಮಾಡ್ತೀವಿ ಅಂತೇಳಿ. ಹಂಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತೇಳಿ ಶಿವಕುಮಾರ್ ಅಂದರು, ಮುಖ್ಯಮಂತ್ರಿ ಅಂದರು. ಆಯಿತು 2A ಕೊಟ್ಟು 2D ಕೊಡಿ, ಹಿಂದಿನ ಸರ್ಕಾರ ಅದನ್ನಾರು ಮಾಡ್ರಿ, ಅದನ್ನು ಹೇಳೋಕ್ಕಾಗಲ್ಲ. ಆಯಿತು ನಿಮಗೆ 2A ಬೇಡ, 2D ಬೇಡ, ನಾನು ಇಲ್ಲಿವರೆಗೂ ಬಂದೇನೆ, ಜನ ನನಗೆ ಭಯಕತ್ತಾರೆ. ಏನಪ್ಪ ಜಯಮೂರ್ತಿ ಸ್ವಾಮೀಜಿಯವರು BJPದ ಉಗ್ರ ಹೋರಾಟ ಮಾಡಿದರು, ಸಿದ್ದರಾಮಯ್ಯ ಬಂದ ಮೇಲೆ ಅವ್ರ ಜೊತೆಗಿದ್ದಂಥ ಎಲ್ಲ ಮಾಜಿಗಳು ಕಾಂಗ್ರೆಸ್ MLA ಆಗ್ಬಿಟ್ಟಾರೆ, ಹೋರಾಟ ಮಾಡಿ ನನ್ನ ಮೇಲೆ ಆರೋಪ ಮಾಡಕತ್ತಾರೆ. ಅದಕ್ಕೆ ನಾನೊಂದು ಹೋರಾಟ ಮಾರ್ಗ ಹಿಡಿಲೇಬೇಕು, ಈಗ ಶಾಂತಿಯುತ ಹೋರಾಟ ಮಾಡೇನಿ, ಒಂದು OBC ಆದ್ರೆ ಮಾಡ್ತೇವೆ ಅಂತೇಳಿ ಒಂದು ಮಾತು ಹೇಳ್ಬಿಡ್ರಿ ಅಂತಂದಿವಿ. ಅದನ್ನು ಮುಖ್ಯಮಂತ್ರಿ ಅದಕ್ಕೂ ಓನು ಒಪ್ಪಿಕೊಡಲಿಲ್ಲ. ಅವತ್ತೇ ನಮ್ಮ ವಕೀಲರು ಹೇಳಿ, ಅಪ್ಪವರೇ ನೀವು ಹಿಂಗೆ ಶಾಂತಿಯಿಂದ ಹೋರಾಟ ಮಾಡಿದರೆ ಇನ್ನು 10 ವರ್ಷ ಅದನ್ನು ಸಿಗಲ್ಲ, ಹೆಂಗೂ ನಮ್ಮ ವಿಧಾನಸೌಧ ಬೆಂಗಳೂರು ಬೆಳಗಾವಿನ ಕಟ್ಟೇವಿ, ನಾವು ಉತ್ತರ ಕನ್ನಡದವು, ನಮ್ಮ ಬೆಳಗಾವಿ, ನಮ್ಮ ವಿಧಾನಸೌಧ, ನಮ್ಮ ಹಕ್ಕು, ನಮ್ಮ ಮೀಸಲಾತಿ, ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡೋಣ, ಬಹುತೇಕ ಮುಖ್ಯಮಂತ್ರಿ ಮನಸ್ಸು ಕರಿಗೆ ನಮಗೆ ಕೊಡ್ಬೋದು ಎನ್ನುವಂಥ ಮಾತಿನಂತೆ ಇವತ್ತು ದೊಡ್ಡ ಪ್ರಮಾಣದ ಹೋರಾಟವನ್ನು ಇವತ್ತು ನಾವೆಲ್ಲರೂ ಇವತ್ತು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಅಂದರೆ ನಮ್ಮ ಹೋರಾಟ ಯಾವುದೇ ವ್ಯಕ್ತಿ, ಯಾವುದೇ ಜಾತಿ, ಯಾವುದೇ ಪಕ್ಷದ ವಿರುದ್ಧ ಹೋರಾಟವಲ್ಲ. ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರಕ್ಕೆ ಕೇಳುವಂಥ ಪ್ರಯತ್ನ ಮಾಡ್ತಾ ಬಂದೀವಿ. ಹಿಂದೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದಾಗೂ ಇದೇ ಹೋರಾಟ ಮಾಡಿವಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗೂ ಇಲ್ಲೇ ಹೋರಾಟ ಮಾಡಿವಿ, ಬೊಮ್ಮಾಯಿ ಇರೋದು ಇಲ್ಲೇ ಹೋರಾಟ ಮಾಡಿ, ಇವತ್ತು ಸಿದ್ದರಾಮಯ್ಯ ಸಾಹೇಬ್ರದಾರ ಅಂದರೆ ಇಲ್ಲೇ ಹೋರಾಟ ಮಾಡ್ತೀವಿ. ಇವತ್ತು ನಾಳೆ ನಮ್ಮ ಸಮಾಜದವರೊಬ್ಬರು ಮುಖ್ಯಮಂತ್ರಿ ಆದರೂ ಇಲ್ಲೇ ಹೋರಾಟ ಮಾಡ್ಲಿಕ್ಕೆ ಸಿದ್ಧಿದ್ದೇವೆ. ಒಟ್ಟು ನಮ್ಗೆ ಏನಪ್ಪ ಅಂದರೆ ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಮಟ್ಟಕ್ಕೆ ಹೋಗಲ್ಲ ಅಂತೇಳಿ ನಾವೇನು ಪ್ರತಿಜ್ಞೆ ಮಾಡೀವಿ. ನನ್ನ ಜೊತೆ ಪ್ರತಿಜ್ಞೆ ಮಾಡಿದ್ರೆ ಮನೆಗೆ ಹೋಗಿರ್ಬೋದು, ಆದರೆ ಅವ್ರಂಗೆ ನಾನು ಮಾತು ಕೊಡೋದು ತಪ್ಪಲ್ಲ. ನಾನು ಮಟ್ಟಕ್ಕೆ ಹೋಗ್ಲಾರ್ದೇ ಇವತ್ತು ಗಟ್ಟಿಯಾಗಿ ಉಳ್ಕೊಂಡು ನಿಮ್ಮ ಜೊತೆಲಿ ಜನರ ಜೊತೆಲಿ ಇವತ್ತು ಹೋರಾಟ ಮಾಡ್ತಾ ಬಂದೇನೆ. ನಾ ಕರ್ದಲ್ಲಿ ಇವತ್ತು ಜನ ಬಂದರೆ ಇದ್ರ 2 ಪಟ್ಟು ಜನ ಏನು ರಸ್ತೆಗದಾರೆ. ಇವತ್ತೆಲ್ಲ ಪೊಲೀಸ್ ಇಲಾಖೆಯವರು ನಮ್ಮನ್ನು ನನಗೆ ಭಾಳ ಆಶ್ಚರ್ಯ ಅಂದರೆ ಸುಮಾರು 2017 ಇಸ್ವಿಯಿಂದ ಇಲ್ಲಿ ನಿರಂತರ ಹೋರಾಟ ಮಾಡ್ತಾ ಬಂದೇವಿ. ಯಾವುದೇ ಸರ್ಕಾರ ಇಷ್ಟೊಂದು ಅರೆಸ್ಟ್ಮೆಂಟ್ ಮಾಡಿದ್ದಿಲ್ಲ. ಸ್ವತಃ ಸಿದ್ದರಾಮಯ್ಯನವರು CM ಇದ್ದಾಗ ಈ ಒಂದೂವರೆ ತಿಂಗಳಲ್ಲಿ ನಾನೆಲ್ಲ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ತೊಂದರೆ ಕೊಟ್ಟಿದ್ದಿಲ್ಲ. ಬೆಳಗಾವಿ ಅಧಿವೇಶನ ಇಷ್ಟು ತೊಂದರೆ ಕೊಟ್ಟರು ಅಂತೀರಿ. ದನಾಯಕಾಯ ಹುಡುಗನಿಗೆ ಫೋನ್ ಮಾಡಿ ಪೊಲೀಸರು ನೀ ಹೆಂಗೆ ಹೋಗ್ಯೋ ಅಂತೇಳಿ ಅವ್ನು ಅರೆಸ್ಟ್ಮೆಂಟ್ ಮಾಡೋ ಪ್ರಯತ್ನ ಮಾಡಿದ್ರು. ನಮ್ಮ ಹುಡುಗರು ಇಲ್ಲ ನಾವು ಹೋಗೋದೇ ಸತ್ಯ ಅಂದರು. ಕೊನೆಗೆ ಹಿಂಗೂ ಹೋಗ್ತಾರೆ ತಿಳ್ಕೊಂಡು ಕೊನೆಗೆ ನಿಮ್ಮ ವಾಹನಗಳನ್ನು
ನಿರ್ಬಂಧ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಅವೈಜ್ಞಾನಿಕ ಆದೇಶ ಮಾಡಿದ್ರು. ನಮ್ಮ ಜನ ಹೇಳಿದ್ರು, ನಮ್ಮ ಟ್ಯಾಕ್ಟ್ರ್ ಬಿಡಲ್ಲ, ನಮ್ಮ ಕ್ರೂಸರ್ ಬಿಡಲ್ಲ, ದೇವ್ರ ನಿಮಗೆ ಕಾಲು ಕೊಟ್ಟರೆ ನಾವು ಒಕ್ಕಲ್ತನ ಮಾಡೋರು ನಡ್ಕಂತ ಒಂದು ವಿಧಾನಸೌಧಕ್ಕೆ ಹೋಗ್ತೀವಿ ಅಂತಂದ್ರು. ಕೊನೆಗೆ ಸಮಾವೇಶ ಮಾಡೋ ಪ್ಲೇಸು ಇದನ್ನು ಸತಾಯಿಸಿ ಇದನ್ನೂ ಕೊಡಲು ಕೂತ್ಕೊಂಡ್ರು. ಯಾವಾಗ ನಮ್ಮೆಲ್ಲ ಶಾಸಕರು ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದರು, ವಿರೋಧ ಪಕ್ಷ ನಾಯಕರು ಒಳಗೊಂಡಂತೂ ಧ್ವನಿ ಎತ್ತುವಂಥ ಕೆಲಸವನ್ನು ಅಶೋಕ್ ಅವರು ಮಾಡಿದರು. ಆಗ ಪರಮೇಶ್ವರ್ ಸಿ ಎಂ ಅವರು ಒಪ್ಪಿಗೆ ಕೊಟ್ಟರು. ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಹೋರಾಟ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಹಕ್ಕು, ಅದನ್ನು ಬಾಬಾ ಸಾಹೇಬರು ನಮಗೆ ಕೊಟ್ಟಿದ್ದಾರೆ. ಇಂಥ ಒಂದು ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಮಾಡಬಹುದಾಗಿತ್ತು. ಅದು ವಿಧಾನಸೌಧದಲ್ಲಿ ಚರ್ಚೆ ಮಾಡುವಂಥ ವಿಷಯನೇ ಅಲ್ಲ. ಇಲ್ಲೇ ಕಮಿಷನರ್ ಒಂದು ಅವಕಾಶ ಕೊಟ್ಟಿದ್ರೆ, ಕೊನೆ ಪಕ್ಷ ನಮ್ಮನ್ನು ಕರೆದುಬಿಟ್ಟು ಇಲ್ಲೇ ವಿನಯ್ ಕುಲಕರ್ಣಿ ಇದ್ದರು, ಲಕ್ಷ್ಮೀ ಮೇಡಮ್ ಅವರಿದ್ದರು, AB ಪಾಟೀಲ್ ಹಿರಿಯ ನಾಯಕರು, ಸಿದ್ದರಾಮಯ್ಯ ಸ್ನೇಹಿತರು, ಅವರೆಲ್ಲ ಮುಂಚಿನ ಅವ್ರ ಜೊತೆ ಇದ್ದವರು. ಇಲ್ಲಪ್ಪ ಸ್ವಾಮೀಜಿ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟಾರ, ಮುತ್ತಿ ಆಗ್ತೇವೆ ಅಂತೇಳಿ ಒಂದು ಮಾತುಕತೆ ಮಾಡೋಣ ಕರೆಯೋಣ ಅಂತೇಳಿ ಪ್ರೀತಿಯಿಂದ ಮಾತಾಡ್ಬಿಟ್ಟಿದ್ರೆ ನಮ್ಮ ಜನ ಇಷ್ಟೊಂದು ರೋದು. ಯಾವಾಗ ಜಿಲ್ಲಾಧಿಕಾರಿಗಳ ಅವೈಜ್ಞಾನಿಕ ಆದೇಶ ಹೊರ ಬಂತು, 50,000 ಬರುವಂಥ ಪಂಚಮಸಾಲ 1,00,000 ಮಂದಿ ಜನರು ಹೊಚ್ಚಿಗೆದ್ದು ಬರ್ಲಿಕ್ಕೆ ತಯಾರಾದರು. ಇಷ್ಟು ಮಟ್ಟಿಗೆ ಅರೆಸ್ಟ್ಮೆಂಟ್ ಮಾಡುವಂಥ ತೊಂದರೆ ಕೊಡೋ ಪ್ರಯತ್ನ ಮಾಡೋದಕ್ಕೆ ನಾನು ಈ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಸರ್ಕಾರ ನಮಗೆ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು. ನಾವು ನಿಮಗೆ ದುಡ್ದೇವಪ್ಪ, ನಾವು ಮಂತ್ರಿ ಸ್ಥಾನ ಕೊಡ್ರಿ ಅಂತ ಕೇಳಲ್ಲ, ನಿಗಮ ಮಂಡಳಿ ಸ್ಥಾನ ಕೊಡು ಅಂತ ಕೇಳಿಲ್ಲ. ನಾವು ಕೇಳಕತ್ತೀವಿ ಕೂಲಿ ಏನು ಕೂಲಿ ಕೇಳಕತ್ತೀವಿ? ಹಣದ ಕೂಲಿ ಅಲ್ಲ, ಕಾಳಿನ ಕೂಲಿ ಅಲ್ಲ, ಗ್ಯಾರಂಟಿ ಕೂಲಿ ಅಲ್ಲ, ಕೇವಲ ಮೀಸಲಾತಿನಂತ ಕೂಲಿಯನ್ನು ನಾವು ಕೇಳಕತ್ತೀವಿ. ಆ ಕೂಲಿಯನ್ನು ಕೊಟ್ಟು ಈ ಸಮಾಜ ಋಣ ತೀರಿಸೋ ಕೆಲಸವನ್ನು ನಾನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮೆಲ್ಲ ಸಮಾಜ ಬಾಂಧವರ ಅಪೇಕ್ಷೆ ಏನಪ್ಪ ಅಂತಂದರೆ, ದೊಡ್ಡ ಸಮಾಜ ಈ 18 ತಿಂಗಳಲ್ಲಿ ಏನು ಒಂದು ರೀತಿ ನಮ್ಮಲ್ಲಿ ಅಸಮಾಧಾನ ಇದೆಯಲ್ಲ, ನಮ್ಮ ಮುಖ್ಯಮಂತ್ರಿ ಸ್ಪಂದನೆ ಮಾಡ್ತಾರೆ ಅಂತೇಳಿ. ಅಸಮಾಧಾನ ಹೋಗ್ಬೇಕನ್ನೋದಾದರೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳೇ ಈ ವೇದಿಕೆ ಬಂದು ಮೀಸಲಾತಿ ಬಗ್ಗೆ ಸ್ಪಷ್ಟನೆ ಕೊಡಬೇಕೆನ್ನುವಂಥ ಒಂದು ಒತ್ತಾಸೆಯನ್ನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆ ನಿಟ್ಟಿನಲ್ಲಿ ಅವ್ರು ಬಂದು ಹೇಳಿದರೆ ಖಂಡಿತವಾಗಿ ಅವ್ರ ಮಾತನ್ನು ಕೇಳ್ತೇವೆ. ನಮ್ಮೆಲ್ಲರೂ ಕೂತ್ಕೊಂಡು ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒತ್ತಾಯ ಮಾಡೋಕೆ ಮಾಡ್ತೀವಿ. ಒಂದು ವೇಳೆ ಅವರು ಬರೋದು ವಿಳಂಬ ಆತಪ್ಪಂದರೆ, ತಡ ಆತಪ್ಪಂದರೆ ನಮ್ಮ ಜನ ಏನಕ್ಕತ್ತಾರೆ, ಅಪ್ಪೋರೆ ಅಲ್ಲಿ ಹೆಂಗೋ ವಿಧಾನಸೌಧ ಮುಂಭಾಗದಲ್ಲಿ ಬೊಮ್ಮಾಯಿರ ಓದಿದ್ದಾಗ ಚೆನ್ನಮ್ಮಂದು, ರಾಯಣ್ಣಂದು, ಬಸವಣ್ಣಂದು, ಅಂಬೇಡ್ಕರ್ ಮೂರ್ತಿ ಕೊಟ್ಟು ಮಾಡ್ಯಾರ. ಅಲ್ಲಿ ಹೋಗಿ ಅಲ್ಲೇ ನಾವು ಸತ್ತೇರ್ಕೊಂಡು CM ಬರೋವರೆಗೂ ನಾವು ಎದ್ದೇಳೋದು ಬ್ಯಾಡ ಎನ್ನುವಂಥ ತೀರ್ಮಾನಕ್ಕೆ ಸಮಾಜ ಬಾಂಧವರು ಬಂದರೆ, ಅದಕ್ಕೆ ಅವಕಾಶ ಮಾಡಿಕೊಳ್ಳಾರ್ದೇನೆ ತಾವು ಮೂವರು ನಮ್ಮ ಮುಖ್ಯಮಂತ್ರಿಗಳ ಅತ್ಯಂತ ಆತ್ಮೀಯ ಸಚಿವರು. ನಮ್ಮ ಮಾದೇವಪ್ಪರಾಗಿರ್ಬೋದು, ವೆಂಕಟೇಶ್ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಅವರ ಪ್ರೀತಿಯ ಸಚಿವರು. ಆ ಕಾರಣಕ್ಕೆ ಈ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರಂತೂ ನಮ್ಮೊಳಗಿನ ಮಗಳು, ಹಾಗಾಗಿ ಅವರು ಇದ್ದೇ ಇರ್ತಾರೆ. ನೀವು ಮೂವರು ಮುಖ್ಯಮಂತ್ರಿ ಮನವೊಲಿಸಿ ಈ ವೇದಿಕೆ ಕರೆತಂದು ಬಹುವರ್ಷಗಳ ಹೋರಾಟಕ್ಕೆ ಒಂದು ಗೌರವ ಕೊಡೋ ಕೆಲಸವನ್ನು, ನೀವು ಮೀಸಲಾತಿ ಘೋಷಣೆ ಮಾಡುವಂಥದ್ದು ಯಾವ ತೀರ್ಮಾನ ಯಾವ ಸಮಯ ನೀವು ಕೇಳ್ರಿ, ಒಂದು ಪ್ರೀತಿಯಿಂದ ಘೋಷಣೆ ಮಾಡುವಂಥ ಪ್ರಯತ್ನವನ್ನು ನಾನು ಮುಖ್ಯಮಂತ್ರಿ ಮಾಡಿದ್ದೆ. ಆದರೆ ಈ ವೇದಿಕೆಯಲ್ಲಿ ನಿಮ್ಮ ಸೌಹಾರ್ದತೆ, ನಿಮ್ಮ ಆ ಸಾಮರಸ್ಯ ನಿರಂತರ ಮುಂದೆ ಹೋಗುತ್ತೆ. ಇಲ್ಲದೆ ಹೋದರೆ ಅನಿವಾರ್ಯವಾಗಿ ಸಂಘರ್ಷದ ಹಾದಿಯನ್ನು ಹಿಡಿಬೇಕಾಗುತ್ತೆ ಅನ್ನುವಂಥ ಕಿವಿ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಇದಕ್ಕೆ ಪೂರಕವಾಗಿ ನಮ್ಮ ಮಾದೇವಪ್ಪನವರು ತಮ್ಮ ವಿಚಾರ ಹಂಚ್ಕೊಳ್ಬೇಕು. ದಯವಿಟ್ಟು ಯಾರು ಸಹ ತಾಳ್ಮೆ ಗಡಿಬೇಡ್ರಿ. ನಿಮ್ಮ ಭಾವನೆಗೆ ತಕ್ಕಾಗ ನಾನು ಇದ್ದೀನಿ. ನಾವದೇವಿ ನಮ್ಮ ಎಲ್ಲ ಹೋರಾಟ ಸಮಿತಿ ಅಧ್ಯಕ್ಷರು ಇವರೆಲ್ಲರೂ ಇದು ನೋಡ್ರಿ, ಇದೇನು ಭಾಳ ಆಶಯದ ಜನರಲ್ಲಿ ಇನ್ನೂ ಯಾವುದೇ ಸರ್ಕಾರ ಬದಲಾವಣೆ ಇದೆ, ಹೋರಾಟ ಕಿಚ್ಚು ಮಾತ್ರ ಬದಲಾವಣೆ ಆಗಲಿ ಅನ್ನೋಕ್ಕೆ ಇವತ್ತಿನ ಜನಸ್ತೋಮೆ ನಿದರ್ಶನ ಅಂತ. ಇಷ್ಟು ದೊಡ್ಡ ಪ್ರಮಾಣದ ಜನ ಬಂದಿರಿ. ನಾನು ಬರೀ ಜಿಲ್ಲಾ ಪ್ರವಾಸ ಮಾಡಿದ್ದೀನಿ, ಹಂಗೆ ತಾಲೂಕು ಪ್ರವಾಸ ಮಾಡಿದರೆ ಬೆಳಗಾವಿ ಬಿಡ್ತಿದ್ದಿಲ್ಲ. ಬರೇ ಒಂದು ಕೂಗಿಗೆ ಅದನ್ನು ನನಗೆ ಭಾಳ ಒಂದು ಅಭಿನಂದಿಸಿ. ನಮ್ಮ ಕೆಲವರು ಶಾಸಕರು ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿಗೆ ನಾವು ಯಾಕಂದ್ರೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಷ್ಟು ಜನ ಪುಟಿದೇಳೋ ಪ್ರಯತ್ನ ಮಾಡಿದ್ರು. ನಮ್ಮ ಜಿಲ್ಲಾಧಿಕಾರಿ ನೆಗೆಟಿವ್ ಆರ್ಡರ್ ಮಾಡಿದ್ಕೂ ಜನ ಪುಟಿದೇಳೋ ಪ್ರಯತ್ನ ಮಾಡಿದ್ರು. ನಿನ್ನೆ ಜಿಲ್ಲಾಧಿಕಾರಿ ಬಂದು ಪಾಪ ಇನ್ಮೇಲೆ ಮಾಡಲ್ಲ ಸ್ವಾಮೀಜಿ ಪರ್ಮಿಷನ್ ಕೊಟ್ಟರು, CM ಪರ್ಮಿಷನ್ ಕೊಟ್ಟರು, ನಾವು ಅಭಿನಂದಿಸ್ತೇವೆ. ಆದರೆ ಮುಖ್ಯಮಂತ್ರಿ ಬರಬೇಕೆನ್ನುವಂಥದ್ದು ಸಮಾಜ ಬಾಂಧವರ ಅಪೇಕ್ಷೆ ಆಗಿದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾತುಗಳು ಅವ್ರು ಪೂರಕವಾಗಿ ಅವ್ರನ್ನ ಕರೆತರೋ ಪ್ರಯತ್ನವನ್ನು ನಮ್ಮ ಮಾದೇವಪ್ಪನವ್ರು ಮಾಡಲಿ ಅಂತೇಳಿ ಈ ಮೂಲಕ ಹೇಳ್ತಾ, ಈ ಒಂದು ಯಶಸ್ವಿ ಈ ಹೋರಾಟ ಹಿನ್ನೆಲೆ ಒಳಗೆ ಈ ಪ್ರಸಾದ ವ್ಯವಸ್ಥೆಯನ್ನು ಈ ಸರಿ ಮಾಡಿಸೋದು ಬೇಡ, ಅವ್ರು ಒಟ್ಟು ಬುದ್ಧಿ ಕಟ್ಕೊಂಬರಕ್ಕೆ ಆದೇಶ ಮಾಡಿರಿ ಅಪ್ಪರೆಂದು ನಮ್ಮ ವಿನಯ್ ಕುಲಕರ್ಣಿ ಅವರು, CC ಪಾಟೀಲ್ರು, ಬಸನಗೌಡರು, ಈರಣ್ಣ ಕಡಾಡಿ ಅವರು, AB ಪಾಟೀಲ್ರು, ಅರವಿಂದ್ ಬೆಲ್ಲದವರು, ನಾವೆಲ್ಲ ಶಕ್ತಿವಂತರದೇವಿ. ನಮ್ಮ ಶಿವಶಂಕರ್ ಅವರು ಎಲ್ಲರೂ ಕೂಡಿ ನಾವೆಲ್ಲ ಮಾಡ್ತೀವಿ ಅಂದು. ನಿನ್ನೆಯಿಂದ ಶಿವಶಂಕರ್ ಅವರು ಇಲ್ಲ, ನಾನೇ ಅಕ್ಕಿ ಕೊಡ್ಕೊಂತ ಬಂದೇನೆ, ನೀನು ಬ್ಯಾಡಪ್ಪ ನೀವು ಕೊಡ್ಕೊಂತ ಬಂದು ನಾವು ಮಾಡ್ತೀವಿ, ಉತ್ತರ ಕನ್ನಡದ ನೀ ಧೈರ್ಯ ಬಂದು ಅಡುಗೆ ವ್ಯವಸ್ಥೆ ಮಾಡಂತೀವಿ. ಶಿವಶಂಕರ್ ಪೂರ್ತಿ ಇಡಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇವರೆಲ್ಲರೂ ಸಹ ಕೊಟ್ಟಿದ್ದಾರೆ, ನೀವೆಲ್ಲರೂ ಬಂದಿರಿ. ಅದ್ರಾಗೆ ನನಗೆ ಇಡೀ ಕರ್ನಾಟಕದ ಅತಿ ಹೆಚ್ಚು ಜನ ಬಂದವರು. ನಾನು ಈ CC ಪಾಟೀಲ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಬ್ಬ ಮಾಜಿ ಸಚಿವರು, ಒಬ್ಬ ಶಾಸಕರು ಈ ಹೋರಾಟದ ಹಿನ್ನೆಲೆ ಒಳಗೆ ಬಸವನಗೌಡರಂತರೂ ದೆಹಲಿ ಭಾಳ ಹೋರಾಟದ ಪೂರ್ತಿ ಬೀಜಿದ್ರು, ಅರವಿಂದ್ ಅವರು ಬೀಜಿದ್ರು. CC ಪಾಟೀಲ್ರು ಏನು ಮಾಡಿದ್ರು, ಇಡೀ ಗದಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಸ್ವತಃ ತಂದೆ ಮಗ ಇನ್ನು ಅನೇಕ ನಮ್ಮ ರಾಚನಗೌಡರು, ನಮ್ಮ ಸಂಗಮೇಶು ಪಕ್ಷಾತೀತ ಮನೆಗೆ ಅಡ್ಡಾಡಿ
ಪಕ್ಷ ಬಂದ ಎಲೆಕ್ಷನ್ ಮಾಡೋಣ, ಸಮಾಜ ವಿಚಾರ ಬಂದ ಒಂದೇ ಎಲ್ಲರೂ ಒಟ್ಟಾರೆ. ಮುಖ್ಯವಾಗಿ ಶಶಿಕಲಾ ಜೊಲ್ಲೆ ಅವರು, ನಾವು ನಿಪ್ಪಾಣಿ ಭಾಗಕ್ಕೆ ಹೋದ್ರೆ ಪಂಚಮ ಸಾಲಿಗಳು ಬೇರೆಲ್ಲ, ಚತುರ್ಥಿ ಬೇರೆಲ್ಲ. ಹಾಗಾಗಿ ಯಾವತ್ತು ಅವರ ಹೋರಾಟಕ್ಕೆ ನಾವು ನಮ್ಮ ಹೋರಾಟಕ್ಕೆ ಬರೋದು. ಇವತ್ತು ಅವ್ರು ಇಡೀ ಜನರ ಉರಿದುಂಬಿಸಿ ನನ್ನ ಹೋರಾಟಕ್ಕೆ ಶಕ್ತಿ. ಮೊದಲು ನಿಪ್ಪಾಣಿಂದ ಹೋರಾಟ ಮಾಡಿದಾಗ ನನಗೆ ಮನೆಯಲ್ಲಿ ವಸತಿ ಕೊಟ್ಟು ಪ್ರಸಾದ ಕೊಟ್ಟವರೇ ಜೊಲ್ಲೆ ದಂಪತಿಗಳು ಅನ್ನೋದನ್ನ ಈ ಸಂದರ್ಭದಲ್ಲಿ ಮತ್ತೆ ಮೇಲೆ ಹಾಕಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಅವರೆಲ್ಲರೂ ಕೂಡ್ಕೊಂಡು ನಮ್ಮ ವಿಶ್ವನಾಥ್ ಪಾಟೀಲ್ರು ಭಾಳ ಗಟ್ಟಿಯಾಗಿ ಈ ಹೋರಾಟಕ್ಕೆ ಸ್ಫೂರ್ತಿ. ನಮ್ಮ ಪಂಚಮ ಸಾಲಿಗಳ ಭೀಷ್ಮ ಅಂದ್ರೆ ನಮ್ಮ ಎ ಬಿ ಪಾಟೀಲ್ ಅಂತ ನೋಡಿ. ಎ ಬಿ ಪಾಟೀಲ್ರವರು ಅವರು ಕಾಂಗ್ರೆಸ್ ಮುಖಂಡರು, ಮುಖ್ಯಮಂತ್ರಿಗಳ ಆತ್ಮೀಯರಿದ್ರು. ನಮ್ಮ ಮಹೇಶ್ ಕುಮಟಳ್ಳಿ ಆಗಿರ್ಬೋದು, ಸಿದ್ದು ಸೋದರಿ ಆಗಿರ್ಬೋದು, ಎಲ್ಲರೂ ಸಹ ಪಕ್ಷ ಭೇದ ಮುರಿತು ಮಹೇಶ್ ಕುಮಟಳ್ಳಿ ಮೊದಲು ಮಾಡಿಕೊಂಡು. ಭಾಳ ಆಶ್ಚರ್ಯ ಅಂತಂದ್ರೆ ಇದುವರೆಗೂ ನಮ್ಮ ಹೋರಾಟ ನೇತೃತ್ವವನ್ನ ರಾಜಕಾರಣಿಗಳು ವಹಿಸ್ಕೊಳ್ತಿದ್ರು. ಇನ್ಮೇಲೆ ನಮ್ಮ ಹೋರಾಟ ನೇತೃತ್ವವನ್ನ ಇವತ್ತು ಯಾರು ವಹಿಸ್ಕೊಂಡ್ರಪ್ಪ ಅಂತಂದ್ರೆ ಕಾನೂನು ಬಲ್ಲಿರ್ತಕ್ಕಂಥ ಇಡೀ ಅಖಂಡ ಪಂಚಮಸಾಲಿ ವಕೀಲರು ಇವತ್ತು ಹೋರಾಟದಲ್ಲಿ ಭಾಗವಹಿಸಿ ಮುಂದಾಳ್ತಾರೆ. ಇಡೀ ಭಾರತ ಯಾವ ವಕೀಲರು ಸಹ ಜನಾಂಗದ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿಲ್ಲ. ಆದರೆ ಒಂದೇ ಒಂದು ಸಮುದಾಯ ಜನಾಂಗಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು ಕೇವಲ ಪಂಚಮಸಾಲಿ ವಕೀಲರು ಎನ್ನುವಂಥ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಆ ಎಲ್ಲ ವಕೀಲರುಗಳು ಇವತ್ತು ಗಟ್ಟಿಯಾಗಿ ಹೋರಾಟಕ್ಕೆ ಬಂದು ಇವತ್ತು ಅವ್ರು ಹೇಳಿದ್ದಾರೆ, ಅಪ್ಪವರೇ ವಿಧಾನಸೌಧಕ್ಕೆ ಪ್ರವೇಶ ಆಗೋ ಸಂದರ್ಭದಲ್ಲಿ ನಾವು ಫ್ರಂಟ್ಲಿ ನಿಂತ್ಕೊಂತೇವೆ, ಕರಿ ಕೋಟನ್ನು ಯಾವ ಕಾರಣಕ್ಕೂ ಕಾಕಿ ಮುಟ್ಟಕ್ಕಾಗಲ್ಲ, ನಾವು ಶಾಂತಿ ಹೋರಾಟ ಮಾಡೋಣ ಅಂತ ಮಾತನ್ನು ಅವ್ರು ಹೇಳಿದ್ದಾರೆ. ಅವರಿಂದ ನಾವು ನಿಂತ್ಕೊಂತೇವೆ. ಈ ರೀತಿಯಾಗಿ ನಮ್ಮ ಹೋರಾಟ ಉಗ್ರ ಸ್ವರೂಪಕ್ಕೆ ಹೋಗೋದಕ್ಕಿಂತ ಮುಂಚೆ ಅಶಾಂತಿ ಹೋಗೋಕೆ ನಾವು ಒಂದು ಅವಕಾಶ ಕೊಟ್ಟಿಲ್ಲ. ಇವತ್ತು 4 ವರ್ಷದ ಹೋರಾಟದ ಇಷ್ಟು ತೆಗೆದುಕೊಳ್ರಿ, ಒಂದು ವ್ಯತ್ಯಾಸ ಇಲ್ಲ. ಹೋದ್ಸರಿ ಯಡಿಯೂರಪ್ಪನ ಸರ್ಕಾರ 10 ಲಕ್ಷ ಮಂದಿ ಬೆಂಗಳೂರು ಕೂಡಿಸ್ತಾರೆ ಅರಮನೆ ಮೈದಾನದಲ್ಲಿ. ಅವತ್ತು ಎಲ್ಲರಿಗೂ ಆಶ್ಚರ್ಯ, ಅರಮನೆ ಮೈದಾನ ಕೊಡಲ್ಲ ಅಂತಲೇ ತಿಳ್ಕೊಂಡಿದ್ರು. ಆಗ ಸಿ ಪಾಟೀಲ್ ಆಗಿರಲಿ, ಅರವಿಂದ್ ಆಗಿರಲಿ, ಬಸವನ ಬೊಮ್ಮಾಯಿಯವ್ರ ಮುಖಾಂತರ ನಮಗೆ ಅರಮನೆ ಮೈದಾನ ಪ್ರವೇಶ ಕೊಟ್ಟರು. ವಿಜಯಪುರ ಜಿಲ್ಲೆಯಿಂದ ಹಿಡ್ಕೊಂಡು ಅಪ್ ಟು ಬೆಂಗಳೂರಿಗೆ ಎಲ್ಲ ಜೀರೋ ಟ್ರಾಫಿಕ್ ಮಾಡಿ ನಮ್ಮ ಹೋರಾಟಕ್ಕೆ ಅವತ್ತು ಸಹಕಾರ ಕೊಟ್ಟರು. ಒಂದು ಎಲ್ಲಿ ಆಕ್ಸಿಡೆಂಟ್ ಆಗಲಿ, ತೊಂದರೆ ಆಗಲಿಲ್ಲ, ಒಂದು ಕೇಸ್ ಆಗಲಿಲ್ಲ. ಹಂಗೆ ಎಲ್ಲ ಸರ್ಕಾರಗಳು ಬೆಂಬಲ ಕೊಡ್ತಾ ಬಂದರೆ ನಮ್ಮ ಮುಖ್ಯಮಂತ್ರಿಗಳು ಸಹ ಈ ರೀತಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಲಿ, ಸಹಕಾರ ಕೊಡಲಿ. ಮೀಸಲಾತಿ ಕೊಡುವಂಥದ್ದು, ಪಡೆಯುವಂಥದ್ದು ಅದು ಏನೇ ಇರಲಿ, ಆದರೆ ಹೃದಯಕ್ಕೆ ಹೃದಯ ಕೊಡುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿ. ಈ ಸಮಾಜ ಬಗ್ಗೆ ಗೌರವವನ್ನು ಇಟ್ಟುಕೊಳ್ಳೋ ಪ್ರಯತ್ನವನ್ನು ಮಾಡಲಿ ಅಂತೇಳಿ ನಮ್ಮ ಶಶಿಕಾಂತ್ ನಾಯಕರು, ನಮ್ಮ ದೀಕ್ಷಲಿಂಗಾಯತ ಸಮಾಜದ ಮುಖಂಡರು BG ಪಾಟೀಲ್ರು ಬಂದ್ದಾರೆ. ಅವರು ನಮ್ಮ ಶರಣು ಪಾಪ ಇಡೀ ದೀಕ್ಷಲಿಂಗಾಯತರು. ಈ ನಮ್ಮ ಮಹದೇವಪುರ ಕ್ಷೇತ್ರ ಇದೆಲ್ಲ ಆ ಭಾಗದಲ್ಲಿ ಪಂಚಮಸಾಲಿ ಗೌಡ ಲಿಂಗಾಯತ ಅಂತಾರೆ. ಅವ್ರ ಪರವಾಗಿ ನಮ್ಮ ಮಲ್ಲೇಶ್ ಅಮ್ಮನ್ಪುರ್ ಬಂದರೆ ನಮ್ಮ ಸಮಾಜದ ಗೌಡ ಲಿಂಗಾಯತ ಸಮಾಜದ ಇಲ್ಲೇ ಅದ್ರ ಮಲ್ಲೇಶ್ ಅವರು ಆ ಭಾಗದಲ್ಲಿ ಮಲ್ಲೇಶ್ ಅವ್ರ ಪರಿಚಯ, ಚಾಮರಾಜನಗರ ಜಿಲ್ಲೆಯವರು. ನಮ್ಮ ಮಲೆಗೌಡ ಲಿಂಗಾಯತರ ಪ್ರತಿನಿಧಿಯಾಗಿ ನಮ್ಮ ಕೆಳದಿ ಚೆನ್ನಮ್ಮ ಶಿವಪ್ಪ ನಾಯಕರು ನಮ್ಮವರು, ಅವ್ರ ಇಡೀ ಪರಿಣಾಮ ಪ್ರತಿನಿಧಿಯಾಗಿ ನಮ್ಮ ಮಲ್ಲಿಕಾರ್ಜುನಗೌಡ ಅಕ್ರಿಯವರು ಬಂದ್ದಾರೆ. ನಮ್ಮ ಚತುರ್ಥ ಲಿಂಗಾಯತರ ಪರವಾಗಿ ಅನೇಕ ಸಮಾಜ ಮುಖಂಡರು ಬಂದ್ದಾರೆ. ಹಿಂಗಾಗಿ ನಾವೆಲ್ಲರೂ ಭೂಮಿ ಉಳುವಂಥ ರೈತರು ನಮಗೆ ನ್ಯಾಯ ಕೊಡಲಿ ಅಂತ ಮಾತು ಹೇಳ್ತಾ, ಈಗ ನಮ್ಮ ಸಮಾಜದ ಎಲ್ಲ ಜನರಿಗೆ, ಯಾಕೆ ನಾನು ಮೊನ್ನೆ ಹೇಳಿಕಟ್ಟಿನಿ, ನಿಮಗೆ ನಾವು ಜಗದ್ಗಳಾಗಿರ್ಬೋದು. ನನ್ನ ದೃಷ್ಟಿಯಲ್ಲಿ ನನ್ನ ಜನತಾ ದೇವರು ಯಾರಪ್ಪ ಅಂದರೆ ನೀವೇ ನಮ್ಮ ಜನತಾ ದೇವರು. ಹಾಗಾಗಿ ನಿಮ್ಮ ಋಣ ತೀರಿಸಲಿಕ್ಕೋಸ್ಕರವಾಗಿಯೇ ಎಲ್ಲ ಕರ್ನಾಟಕಾದ್ಯಂತ ಎಲ್ಲ ಮಠಾಧೀಶರು ಸಮಾಜ ತನಿಗೆ ಸಮರ್ಪಣೆ ಆಗ್ಲಂತಾರೆ. ಅದು ನಿಮ್ಮ ಗುರುಗಳು ಈ ಹೋರಾಟಕ್ಕೆ ಇಳಿದ ಮೇಲೆ ನೀವು ನಮಗೆ ಸಮರ್ಪಣೆ ಆಗೋದು ಬೇಡ, ನಾವು ನಿಮಗೆ ಸಮರ್ಪಣೆ ಆಗ್ತೀವಿ ಅಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ, ನಿಮ್ಮ ಅಭಿಮಾನ ನಿರಂತರವಿರಲಿ. ಒಂದು ಸಂಕಲ್ಪ ಈಡೇರಿಸಿನಿ, ಅದು ಈಡೇರೋವರೆಗೂ ನಾವು ಬಿಡಲ್ಲ ಎನ್ನುವಂಥ ಪ್ರತಿಜ್ಞೆ ಅವತ್ತು ಮಾಡೀನಿ, ಇವತ್ತು ಮಾಡೀನಿ. ನಮ್ಮ ಕೆಲವು ಶಾಸಕರು ಪಾಪ ಅವ್ರಿಗೆ ಏನಾಗೈತಿ, CM ಮೇಲೆ ಪ್ರೀತಿಗೆ ನಿಗಮ ಮಂಡಳಿ ಮುಂದೆ ಮಂತ್ರಿ ಆಗೋದನ್ನ ಆಸೆಗೋಸ್ಕರವಾಗಿ ಏನೋ ಅಪ್ಪಿತಪ್ಪಿ ಸ್ಟೇಟ್ಮೆಂಟ್ ಕೊಡ್ಬೋದು. ಅವ್ರು ನನ್ನ ಬೈದು ಮಂತ್ರಿ ಆಗಲಿ, ನಾನು ಇನ್ನಷ್ಟು ಬೈದು ಮುಖ್ಯಮಂತ್ರಿ ಆಗಲಿ, ನಾನೇನು ಬೇಜಾರಾಗಲ್ಲ. ಆದರೆ ಹೋರಾಟವನ್ನು ಕಡೆಗಣಿಸೋ ಪ್ರಯತ್ನವನ್ನು ನಮ್ಮ ಶಾಸಕರು ಮಾಡೋದು. ಇದರಿಂದ ಸಿದ್ದರಾಮಯ್ಯ ಸರ್ಕಾರ ಕೆಟ್ಟ ಹೆಸರು ಬರ್ತೈತಿ, ಇದರಿಂದ ಅವ್ರ ಸರ್ಕಾರಕ್ಕೆ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತೈತಿ. ಬಾಬಾ ಸಾಹೇಬ್ ಪಾಟೀಲ್ರು, ರಾಜು ಕಾಗೆ, ವಿನಯ್ ಕುಲಕರ್ಣಿ ಹೆಂಗೆ ಇವತ್ತು ಶಂಕರು ಎಲ್ಲರೂ ಹೆಂಗೆ ನೋಡೋ ಪಕ್ಷದಾಗ ಇದ್ಕೊಂಡು ನನ್ನ ಬೆಂಬಲ ಕೊಟ್ಟಾರೆ. ವಿನಯ್ ಕುಲಕರ್ಣಿ ನೋಡಿ ಇವತ್ತು ದೇಹ ಕೋರ್ಟ್ನಲ್ಲಿ ಇವತ್ತು ಹೋರಾಟ ಮಾಡಕತ್ತಾರೆ, ಆದ್ರೆ ಮನಸ್ಸು ಇವತ್ತು ಇಲ್ಲೇ ಐತಿ. ನಮ್ಮ ಬಾಬಾ ಸಾಹೇಬ್ ಪಾಟೀಲ್ರು, ಕಾಗೆಯವರಾಗಿರಲಿ, ನಮ್ಮ ಅಶೋಕ್ ಮನ್ಗಳವರು, ರೂಲಿಂಗ್ ಪಾಟೀಲ್ ಅವ್ರು ಎಷ್ಟು ಪ್ರೀತಿಯಿಂದ ಅದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಅದೇ ರೀತಿ ನಮ್ಮ ಶಾಸಕ ನಮಗೇನೂ ಬೇಡ್ರಿ, ಗುರುಗಳು ಹೋರಾಟ ಮಾಡಕತ್ತಾರೆ 2A ಕೊಟ್ಬಿಟ್ಟು ಸಾಕು, ಅದೇ ನನ್ನ ದೊಡ್ಡ CM ಸ್ಥಾನ ಅಂತ ಮಾತನ್ನು ಗಟ್ಟಿಯಾಗಿ ಹೇಳೋ ಪ್ರಯತ್ನ ಮಾಡಿ. ಆ ಕಾರಣಕ್ಕೆ CC ಪಾಟೀಲ್ರು ಮನೆಗೆ ಬೊಮ್ಮಾಯಿರು ಕರೆಸಿ 2D ಮೀಸಲಾತಿ ಏನು ಬೇಕು ಎಲ್ಲವನ್ನು ಮನೆಯಲ್ಲೇ ತೀರ್ಮಾನ ಮಾಡಿದ್ರು. ಅರವಿಂದ್ ಅವರು RSS ಮನವೊಲಿಸಿ, ಇಲ್ಲ ನಮ್ಮ ಗುರುಗಳು ಹೋರಾಟ ಮಾಡಕತ್ತಾರೆ, ನಿಮ್ಗೆ ಓಟ್ ಬ್ಯಾಂಕೆ ಪಂಚಮಸಾಲಿಗಳು ನೀವೇನೋ ತಡ ಮಾಡಿ ಭಾಳ ಕಷ್ಟ ಅಂತ ಎಚ್ಚರಿಕೆ ಮಾಡ್ತಾವೆ. ಹಿಂಗೆ ಎಲ್ಲರೂ ಕೂಡಿ ಹಿರಣ್ಯ ಕಡಾಡಿಯವರು ಎಲ್ಲರೂ ನ್ಯಾಯ ಕೊಟ್ಟರು. ಅಷ್ಟು ಪ್ರೀತಿಯಿಂದ ಇತ್ತು ಆ ವಾತಾವರಣ. ಅದೇ ಪ್ರೀತಿ ವಾತಾವರಣ ನಿಮ್ಮ ಸರ್ಕಾರದಲ್ಲಿ ನಮಗೆ ಸಿಗಲಿ ಅಂತೇಳಿ ಮೂಲಕ ಆಶಿಸ್ತಾ, ಈಗ ನಮ್ಮ ಮಹದೇವಪ್ಪನವ್ರು ನಿಮ್ಮೆಲ್ಲರ ಪರವಾಗಿ ಮಾತಾಡಲಿ ಅಂತೇಳಿ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ.